60 ಸೆಕೆಂಡ್ ವಿಡಿಯೋದಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಹೇಗೆ ನಾವು ಮ್ಯಾನಿಫೆಸ್ಟ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತೀನಿ. ದಿಸ್ ಇಸ್ ದ 12 ಡೇ ಆಫ್ ದ ಮ್ಯಾನಿಫೆಸ್ಟೇಷನ್ ಚಾಲೆಂಜ್. ಸ್ಪೆಸಿಫಿಕ್ ಅಬೌಟ್ ಅ ಮ್ಯಾನಿಫೆಸ್ಟೇಷನ್ ಹೇಗೆ ನೀವು ಸ್ಪೆಸಿಫಿಕ್ ಆಗಿ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ 11 ಡೇಸಲ್ಲಿ ನಾನು ಸ್ಮಾಲ್ ಥಿಂಗ್ಸ್ ಎಲ್ಲ ಹೇಳಿ ಡಿಸ್ಕಸ್ ಮಾಡಿದ್ದೀನಿ. ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ವೇರ್ ಎವ್ರಿ ಒನ್ ಮಿಸ್ಸಸ್. ಇದನ್ನು ನೀವು ಆದಷ್ಟು ಈ ರೀಲ್ನ ಸೇವ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಮತ್ತೆ ನೋಡಿ ಹೇಗೆ ನಮ್ಮ ಡಿಸೈರ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೋದು ಅಂತ ಗೊತ್ತಾಗುತ್ತೆ. ಮ್ಯಾನಿಫೆಸ್ಟೇಷನಲ್ಲಿ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಅಂತ ಏನಿಲ್ಲ, ಪರ್ಟಿಕ್ಯುಲರ್ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಇಲ್ಲ. ನಮ್ಮ ಫ್ರೀಕ್ವೆನ್ಸಿ, ನಮ್ಮ ವೈಬ್ರೇಷನ್, ನಾವು ಹೇಗೆ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದೀವಿ, ನಮ್ಮ ಜಾಯ್ಫುಲ್ನೆಸ್, ಹ್ಯಾಪಿನೆಸ್ ಇಂದ ನಮಗೆ ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ. ನಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಇದ್ದಾಗ, ನಮ್ಮ ಇಂಟ್ಯೂಷನ್ ಏನು ಹೇಳುತ್ತೋ ಅದನ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡಾಗ ಯು ಕ್ಯಾನ್ ಈಸಿಲಿ ಮ್ಯಾನಿಫೆಸ್ಟ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನಿನ ಹೇಗೆ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮನಿ ಅನ್ನೋದು ಒಂದು ವೈಬ್ರೇಷನ್, ಒಂದು ಎನರ್ಜಿ. ಅದನ್ನು ಹೇಗೆ ನಾವು ಮ್ಯಾನಿಫೆಸ್ಟ್ ಮಾಡೋದು? ಇವಾಗ ನಾವು ಈ ಥರ ಮ್ಯಾನಿಫೆಸ್ಟ್ ಮಾಡಿದ್ರೆ ನಮ್ಗೆ ಸಿಗುತ್ತೆ ಅಂತ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಬಟ್ ಸ್ಪೆಸಿಫಿಕ್ ಆಗಿರಬೇಕು ಅಂದಾಗ ಡಿಯರ್ ಯೂನಿವರ್ಸ್ ಥ್ಯಾಂಕ್ ಯು ಫಾರ್ ರಿಸೀವಿಂಗ್ ಮನಿ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ನಾವು ಹೇಗೆ ಹೇಳಬೇಕು? ಡಿಯರ್ ಯೂನಿವರ್ಸ್ ಥ್ಯಾಂಕ್ ಯು ಫಾರ್ ರಿಸೀವಿಂಗ್ ದಿಸ್ ಮಚ್ ಆಫ್ ಅಮೌಂಟ್. ಇಷ್ಟು ಅಮೌಂಟು ನನಗೆ ಇದೇ ಟೈಮ್ಗೆ ಬೇಗ ಫಾಸ್ಟಾಗಿ ಎಫರ್ಟ್ಲೆಸ್ ಆಗಿ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು. ಈ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಕೊಲ್ಯಾಪ್ಸ್ ಆದಾಗ ನಮಗೆ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ವೆನ್ ಯು ಆರ್ ಡಿಸ್ಕ್ರೈಬಿಂಗ್ ಇಟ್ ಸ್ಪೆಸಿಫಿಕಲಿ, ನಾನು ಪರ್ಟಿಕ್ಯುಲರಾಗಿ ಹೇಳ್ತೇನೆ, ಸ್ಪೆಸಿಫಿಕಲಿ ಯಾವುದೇ ಒಂದು ವಿಷಯನ ಸ್ಪೆಸಿಫಿಕ್ಕಾಗಿ ಹೇಳಿದಾಗ ಅದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಇವತ್ತಿಂದ ನೀವು ಹೇಗೆ ಮಾಡಬೇಕಂದ್ರೆ, ಡಿಯರ್ ಯೂನಿವರ್ಸ್ ಥ್ಯಾಂಕ್ ಯು ಫಾರ್ ರಿಸೀವಿಂಗ್ ದಿಸ್ ಮಚ್ ಅಮೌಂಟ್ ಅಟ್ ದಿಸ್ ಟೈಮ್ ಈಸಿಲಿ, ಫಾಸ್ಟ್ಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಅಂತ ಪದೇ ಬರೀರಿ, ಮ್ಯಾನಿಫೆಸ್ಟ್ ಮಾಡಿ, ಹೇಳ್ತಾ ಇರಿ, ಪಾಸಿಟಿವ್ ಥಿಂಕಿಂಗಲ್ಲಿ, ಸೊ ದಟ್ ಇದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಯಾರಿಗೆಲ್ಲ ಅಫರ್ಮೇಷನ್ಸ್, ಮನಿ ಅಫರ್ಮೇಷನ್ಸ್ ಬೇಕು, ಒಂದು 5 ಅಫರ್ಮೇಷನ್ಸ್, ನನಗೆ ಸ್ಟ್ರಾಂಗ್ ಆಗಿರೋ ಒಂದು 5 ಅಫರ್ಮೇಷನ್ಸ್ ನಾನು ಪ್ರತಿದಿನ ಹೇಳಬೇಕು ಅಂತ ಇದ್ದವರು ಕಮೆಂಟ್ ಮೀ ಎಸ್ ಅಂತ ನಾನು ಅವ್ರಿಗೆ 5 ಅಫರ್ಮೇಷನ್ಸ್ ನೀಟಾಗಿ ಕಳಿಸ್ತೀನಿ, so that you can repeat it regularly. Thank you for watching.